ಪ್ರವಾಸ ಕಥನ ಇದಾಗಿದೆ. ಅದೇ ಗರಿಗೆದರಿದ ನೆನಪು. ನಮ್ಮ ದೇಶ ಕೂಡ ಯಾವ ಒಂದು ಸಂಸ್ಕೃತಿ ಸಂಪ್ರದಾಯಕ್ಕೂ ಕೂಡ ಕಡಿಮೆ ಇಲ್ಲ. ಅಷ್ಟೊಂದು ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪವನ್ನ ಹೊಂದಿದೆ. ಜೊತೆಗೆ ವಿಭಿನ್ನವಾಗಿರುವಂತಹ ದೇವಸ್ಥಾನಗಳು, ಕಲೆ, ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಸ್ವದೇಶ ಪ್ರವಾಸದಲ್ಲಿ ಇವರಿಗೆ ಗುಜರಾತ್ನ ಮೊದೇರಾ ಸೂರ್ಯ ದೇವಾಲಯ ತುಂಬಾ ಇಷ್ಟ ಆಗಿರೋದ್ರ ಬಗ್ಗೆ ತಿಳಿಸಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಗರಿಗೆದರಿದ ನೆನಪು ಪುಸ್ತಕವನ್ನ ಓದ್ಲೇಬೇಕು ಸ್ನೇಹಿತರೆ. ಇದ್ರೊಟ್ಟಿಗೆ ಮತ್ತೊಂದು ವಿಶೇಷ ಸ್ಥಳದ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದೇ ನಿಷ್ಕಳಂಕ ಮಹಾದೇವ್ ಸ್ಥಳದ ಬಗ್ಗೆ. ಸೊ ಈ ನಿಷ್ಕಳಂಕ ಮಹಾದೇವ್ ಸ್ಥಳದ ವಿಶೇಷತೆ ಏನು ಅನ್ನೋದನ್ನ ಸಾವಿತ್ರಿ ರಂಗನಾಥ್ ಮೇಡಮ್ ಅವರಿಂದ ಕೇಳಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಸಾವಿತ್ರಿ ಮೇಡಮ್, ಈ ನಿಷ್ಕಳಂಕ ಮಹಾದೇವ್ ಸ್ಥಳದ ಮಹಿಮೆ ಬಗ್ಗೆ, ವಿಶೇಷತೆ ಬಗ್ಗೆ, ಆ ಸ್ಥಳ ಪುರಾಣದ ಬಗ್ಗೆ ತಿಳಿಸಿ ಮೇಡಮ್. ವಿದೇಶಿ ಜಪಾನ್ ಬಗ್ಗೆ ಸಾಕಷ್ಟು ಹೇಳಿದೆ ಅಲ್ವಾ? ವಿದೇಶನೇ ಹೆಚ್ಚು ಅಂತ ಖಂಡಿತ ಅಲ್ಲ. ನಮ್ಮಲ್ಲಿರ್ತಕ್ಕಂತ ಸಂಪನ್ಮೂಲಗಳು ಯಾವ ದೇಶದಲ್ಲೂ ಇಲ್ಲ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ, ಒಂದ್ ಸ್ವಲ್ಪ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮುಂದೆ ಬರ್ತಾ ಇದೆ. ಆದ್ರೆ ಇಲ್ಲಿರ್ತಕ್ಕಂತಹ ಸಂಪನ್ಮೂಲಗಳು ಒಂದು ವಿಶೇಷತೆ ಖಂಡಿತ ಎಲ್ಲೂ ಇಲ್ಲ. ಅದರಲ್ಲಿ ನಾನು ನಿಮ್ಗೆ ಈ ವಿಸ್ಮಯವಿ ನಿಷ್ಕಳಂಕ ಮಹಾದೇವನ ಪರಿಚಯ ಮಾಡಿಸ್ತೀನಿ. ಸಮುದ್ರದಲ್ಲೇ ಮುಳುಗೇಳುವ ಅಪರೂಪದ ಶಿವ ದೇವಾಲಯ. ಬೆಟ್ಟ, ಗುಡ್ಡ, ಗುಹೆ, ಕಾಡು, ಎಲ್ಲೆಡೆ ದೇವಾಲಯಗಳನ್ನ ನೋಡಿರ್ತೀರ ಅಲ್ವೇ? ಆದ್ರೆ ಉಕ್ಕಿ ಹರಿಯೋ ಸಮುದ್ರದ ಮಧ್ಯೆ ಎಲ್ಲಾದ್ರೂ ದೇವಾಲಯ ಕಂಡಿದ್ದೀರಾ? ಇಲ್ಲ. ನಾನಂತೂ ನೋಡೋದಿರ್ಲಿ, ಊಹೆ ಕೂಡ ಮಾಡಿರ್ಲಿಲ್ಲ. ಗುಜರಾತ್ ಪ್ರವಾಸ ನಮಗೆ ಈ ಸೌಭಾಗ್ಯನ ಕಲ್ಪಿಸ್ತು. ನಿಮಗೂ ತಿಳಿಯೋ ಕುತೂಹಲ ಅಲ್ವೇ? ಬನ್ನಿ ಹೇಳ್ತೀನಿ. ಗುಜರಾತ್ ರಾಜ್ಯದ ಅಹಮದಾಬಾದ್ನಿಂದ 193 ಕಿಲೋಮೀಟರ್ ದೂರದಲ್ಲಿ ಭಾವನಗರ ಜಿಲ್ಲೆಯಲ್ಲಿದೆ. ಇಲ್ಲಿಂದ 28 ಕಿಲೋಮೀಟರ್ ಬಂದ್ರೆ ಕೋಲಿಯಾ ಬೀಚ್. ಇದೇ ಉಕ್ಕಿ ಹರಿಯೋ ಅರಬ್ಬಿ ಸಮುದ್ರದ ಮಧ್ಯೆ ಅಪರೂಪದ ಶಿವ ದೇವಾಲಯ ಸ್ಥಿತವಾಗಿದೆ. ನಮ್ಗಂತೂ ನೋಡ್ತಿದ್ದ ಹಾಗೆ ದಿಗ್ಭ್ರಮೆ ಆಯ್ತು. ಇಲ್ಲಿ ಮಾಮೂಲಾಗಿ ಕಾಣಿಸೋದು ಒಂದು ತ್ರಿಶೂಲ ಮತ್ತು ಧ್ವಜ ಮಾತ್ರ. ಒಮ್ಮೊಮ್ಮೆ ನೀರು ಹೆಚ್ಚಾದಾಗ ಅದೂ ಕಾಣಲ್ಲ ಅಂತಾರೆ ಸ್ಥಳೀಯರು. ಇಲ್ಲಿ ವಿಸ್ಮಯ ಅಂದ್ರೆ ಪ್ರತಿನಿತ್ಯ ಪಂಚಾಂಗದ ತಿಥಿಗಳ ಪ್ರಕಾರ ನಿಗದಿತ ಸಮಯದಲ್ಲಿ ಸಮುದ್ರ ರಾಜ ಭಕ್ತರಿಗೆ ಶಿವಲಿಂಗ ದರ್ಶನಕ್ಕಾಗಿ ಬಹಳ ದೂರ, ಅಂದ್ರೆ 1.5 ಅಥವಾ 2 ಕಿಲೋಮೀಟರ್ ದೂರ ಪಕ್ಕ ಸರಿತಾನೆ, ಆ ಕಡೆ ಈ ಕಡೆ. ಇದೇ ರೀತಿ 2 ಕಿಲೋಮೀಟರ್ ಮುಂದೆ ಸಾಗಿದ್ರೆ ನಾವು ಸ್ವಲ್ಪ ಕೆಸರಿರುತ್ತೆ, ಅದು ರಸ್ತೆ ಆಗ್ತಾನೆ ನೀರ್ ಸರಿರುತ್ತಲ್ಲ, ಅದರಲ್ಲಿ ನಾವು ನಡಿಬೇಕು. ಅಲ್ಲಿ 2 ಕಿಲೋಮೀಟರ್ ಮುಂದೆ ಸಾಗಿದ್ರೆ ದೇವಾಲಯ ಸಿಗುತ್ತೆ. ನಂಬಿಕೆ ಬರಲ್ಲ ಅಲ್ವೇ? ಬರುತ್ತಾ ನಂಬಿಕೆ? ಅದಕ್ಕೆ ಖಂಡಿತ ಒಮ್ಮೆ ಭೇಟಿ ಕೊಡಿ. ಸಮುದ್ರದ ಮಧ್ಯೆ ಇರೋ ಚೌಕಾಕಾರದ ವೇದಿಕೆನೆ ದೇವಾಲಯ. 2 ಕಿಲೋಮೀಟರ್ ಹೋದ ಮೇಲೆ ಸಿಗುತ್ತೆ. ಈ ದೇವಾಲಯವು 5 ಸ್ವಯಂಭೂ ಲಿಂಗಗಳನ್ನು ಹೊಂದಿದ್ದು ಅದರಲ್ಲಿ ಒಂದು ಬೃಹದಾಕಾರ ಇದೆ. ಉಳಿದ 4 ಶಿವಲಿಂಗಗಳು ಚಿಕ್ಕ ಚಿಕ್ಕದಾಗಿದ್ದು ಅದರ ಸುತ್ತಲೂ ಇವೆ. ಪ್ರತಿಯೊಂದು ಲಿಂಗಕ್ಕೂ ಪ್ರತ್ಯೇಕ ನಂದಿ ಇರುವುದು ವಿಶೇಷ. ಇಲ್ಲಿಗೆ ಬರೋ ಭಕ್ತರು ಶಿವಲಿಂಗಗಳಿಗೆ ಹೂವು ಹಣ್ಣು ಸಮರ್ಪಿಸಿ ನೀರು ಮತ್ತು ಹಾಲಿನ ಅಭಿಷೇಕ ಮಾಡ್ತಾರೆ. ನಾವು ಕೂಡ ಮಾಡಿ ಸಂತೃಪ್ತರಾದವು. ಫೋಟೋ ಕ್ಲಿಕ್ಕಿಸಿಕೊಂಡೆವು. ಆ ದಿನ ಸಮುದ್ರ ರಾಜನ ದಾರಿ ವೇಳೆ ಮಧ್ಯಾಹ್ನ 2ಕ್ಕೆ ಮುಕ್ತಾಯ ಇತ್ತು. ಹಾಗಾಗಿ ನಾವು ದಡ ಸೇರೋ ಅಷ್ಟರಲ್ಲೇ ಅಲೆಗಳು ಅಪ್ಪಳಿಸ್ತಾ ಬಂದು ದಾರಿ ಹೇಗೆ ಕೂಡುತ್ತೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ಕಂಡು ದಿಗ್ಮೂಢರಾದೆವು. ನಮ್ಮ ಹತ್ರ ನದಿ ಬರ್ತಾ ಇದೆ. ಅಷ್ಟ್ರ ಮೇಲೆ ಜನ ಬಿಡಲ್ಲ, ನಾವು ದಾಟ್ಲೇಬೇಕು. ಸಂಜೆ 6ಕ್ಕೆ 50 ಅಡಿ ನೀರು ಬರುತ್ತೆ. ಗೋಪುರ ಧ್ವಜ ಯಾವುದೂ ಕಾಣಿಸೋಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಮತ್ತೆ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ತಮ್ಮ ಬಂಧುಗಳನ್ನು ಕೊಂದ ಕಳಂಕ ಅಂಟ್ಕೊಂಡಿರುತ್ತೆ. ಆಗ ಪಾಂಡವರು ಕೃಷ್ಣನ ಬಳಿ ಕಳಂಕ ಮುಕ್ತರಾಗುವ ಮಾರ್ಗ ತೋರಿಸೋದು ಕೇಳ್ತಾರೆ. ಆಗ ಕೃಷ್ಣ ಅವರಿಗೆ ಒಂದು ಕಪ್ಪು ಹಸು ಮತ್ತು ಕಪ್ಪು ಧ್ವಜವನ್ನು ಕೊಟ್ಟು ಇವುಗಳೊಂದಿಗೆ ತೀರ್ಥಯಾತ್ರೆ ಮಾಡ್ತಾ ಇರಿ. ಯಾವ ಸ್ಥಳದಲ್ಲಿ ಹಸು ನಿಲ್ಬೇಕು ಮತ್ತೆ ಆ ಧ್ವಜದ ಬಣ್ಣ ಹಸುವಿನ ಬಣ್ಣ ಬಿಳಿ ಆಗುತ್ತೆ. ಆಗ ಆ ಸ್ಥಳದಲ್ಲಿ ನೀವು ಶಿವನನ್ನ ಪ್ರಾರ್ಥಿಸಿದ್ರೆ ಪಾಪ ಮುಕ್ತರಾಗ್ತೀರಿ ಅಂತ ಅಭಯ ವಚನವನ್ನ ನೀಡಿರ್ತಾನೆ.
ಅದರಂತೆ ಪಾಂಡವರು ಹಸು ಮತ್ತು ಧ್ವಜದೊಂದಿಗೆ ಹಲವೆಡೆ ಸಂಚರಿಸ್ತಾರೆ. ಎಲ್ಲೂ ಬಣ್ಣ ಬದಲಾಗದೆ ಕೊನೆಗೆ ಈ ಕೋರಿಯಾಕ್ ಬೀಚ್ ಬಳಿ ಹಸು ಮತ್ತು ಧ್ವಜ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಸಮುದ್ರದ ಮಧ್ಯೆ ಹೋಗಿ ನಿಲ್ಲುತ್ತವೆ. ಆದ್ದರಿಂದ ಪಾಂಡವರು ಅದೇ ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಇವರ ಭಕ್ತಿಗೆ ಮೆಚ್ಚಿದ ಪರಶಿವನು ಪಾಂಡವರೆಲ್ಲರಿಗೂ ಒಂದೊಂದು ಲಿಂಗವಾಗಿ ಕಾಣಿಸ್ಕೊಳ್ತಾನೆ. ಈ ಮಹಾದೇವನ ದರ್ಶನದಿಂದ ಪಾಪ ಪ್ರಜ್ಞೆಯಲ್ಲಿದ್ದ ಪಾಂಡವರು ನಿಷ್ಕಳಂಕರಾಗಿ ಮೋಕ್ಷ ಪಡೆದರು ಅಂತ ನಂಬಲಾಗಿದೆ. ಅಂದಿನಿಂದ ಈ ಮಂದಿರವನ್ನ ನಿಷ್ಕಳಂಕ ಮಹಾದೇವ ಮಂದಿರ ಅಂತ ಕರೆಯಲಾಗಿದೆ. ಅದ್ಭುತ ಮೇಡಮ್. ಎಸ್, ಒಂದೊಂದು ಸ್ಥಳ ಕೂಡ ಒಂದೊಂದು ರೀತಿಯಲ್ಲಿ ಅದ್ಭುತ ವಿಶೇಷತೆಯನ್ನ ಪಡ್ಕೊಂಡಿದೆ. ಆ ಸ್ಥಳದ ಮಹಿಮೆ ಇರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸಂಪ್ರದಾಯ, ಅಲ್ಲಿಯ ವಾಸ್ತುಶಿಲ್ಪದ ಶೈಲಿ ಒಂದಕ್ಕಿಂತ ಒಂದು ವಿಭಿನ್ನತೆಯನ್ನ ಪಡ್ಕೊಂಡಿವೆ. ಎಸ್ ಸ್ನೇಹಿತರೆ, ಖಂಡಿತವಾಗ್ಲೂ ಇದಕ್ಕೆ ಹೇಳೋದು ದೇಶ ಸುತ್ತಬೇಕು ಇಲ್ಲ ಕೋಶ ಓದ್ಬೇಕು ಅಂತ. ನಮ್ಮ ಸಾವಿತ್ರಿ ಮೇಡಮ್ ಅವರು ಅವರ ಒಂದು ಪ್ರವಾಸ ಕಥನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಆ ದೇವಸ್ಥಾನಗಳ ಬಗ್ಗೆ ತಿಳಿತಾ ಇದ್ರೆ ಮತ್ತಷ್ಟು ಮುಗದಷ್ಟು ತಿಳಿಬೇಕು ಅನ್ನೋ ಒಂದು ಆಸೆ ಆಗ್ತಾ ಇದೆ. ಹಾಗೆ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಆ ಸ್ಥಳಗಳನ್ನ ನೋಡ್ಬೇಕು ಅನ್ನುವಂತಹ ಆಸೆ ಕೂಡ ಹೆಚ್ಚಾಗ್ತಾ ಇದೆ. ನಿಜ ಅಲ್ವಾ? ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನವನ್ನ ಬರೆದಿರುವಂತಹ ಸಾವಿತ್ರಿ ರಂಗನಾಥ್ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಸಾವಿತ್ರಿ ರಂಗನಾಥ್ ಮೇಡಮ್ ಅವರ ಪ್ರಥಮ ಪ್ರವಾಸ ಕಥನವಾದಂತಹ ಗರಿಗೆದರಿದ ನೆನಪು ಅನ್ನುವಂತಹ ಪುಸ್ತಕದ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಪುಸ್ತಕದಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ವಿಷಯಗಳು ನಮ್ಗೆ ಸಿಗ್ತವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ಸಾವಿತ್ರಿ ರಂಗನಾಥ್ ಮೇಡಮ್, ನಿಮ್ಮ ಒಂದು ಪುಸ್ತಕದ ಪರಿಚಯ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ತಾ ಇದ್ದೀರಿ. ಹಾಗೆ ಖುಷಿ ಆಗ್ತಾ ಇದೆ, ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಸಿದಿರಿ ಈ ಪುಸ್ತಕದಲ್ಲಿ. ಜೊತೆಗೆ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ವಿದೇಶಿ ಮತ್ತು ಸ್ವದೇಶಿ ಸ್ಥಳಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ ಸಾವಿತ್ರಿ ರಂಗನಾಥ್ ಮೇಡಮ್, ಈ ಪುಸ್ತಕವನ್ನು ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನವನ್ನ ನಮ್ಮ ಕೇಳುಗರು ಯಾಕೆ ಓದ್ಬೇಕು, ಏನಿದರ ವಿಶೇಷತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ತುಂಬಾ ಒಳ್ಳೆ ಪ್ರಶ್ನೆ ಮೇಡಮ್, ಧನ್ಯವಾದಗಳು. ಪ್ರವಾಸ ಕಥನ ಅಂದ್ರೆ ನಾನು ಈಗಾಗ್ಲೇ ಹೇಳಿದ ಹಾಗೆ ಓದುಗರ ಕುತೂಹಲನ ಕೆರಳಿಸಿ ಅವರಲ್ಲಿ ಆಸಕ್ತಿಯನ್ನ ಹುಟ್ಟಿಸುತ್ತೆ. ಅಷ್ಟೇ ಅಲ್ಲ, ಅವರನ್ನ ಕಲ್ಪನಾ ಲೋಕಕ್ಕೆ ಕರೆದೊಯ್ದು ಅಲ್ಲಿನ ವಾಸ್ತವದ ಚಿತ್ರಣವನ್ನ ನೀಡುತ್ತೆ. ಈ ಉದ್ದೇಶ ಈಡೇರಿಸೋದ್ರಲ್ಲಿ ನನ್ನ ಕೃತಿ ಗರಿಗೆದರಿದ ನೆನಪು ಸಫಲ ಆಗಿದೆ ಅಂತ ನನಗೆ ಹೆಮ್ಮೆ ಇದೆ. ನನ್ನ ಪ್ರಕಟಿತ ಲೇಖನಗಳನ್ನು ಓದಿದ ಓದುಗರು ನನಗೆ ನೇರವಾಗಿ ಕರೆ ಮಾಡಿ ಮತ್ತಷ್ಟು ವಿವರಗಳನ್ನ ಪಡೆದು ಪ್ರವಾಸ ಮಾಡ್ತಾ ಇರ್ತಾರೆ. ಇದು ನನಗೆ ತುಂಬಾ ಖುಷಿ ತಂದಿದೆ. ಮತ್ತೆ ದೇಶ ಸುತ್ತು ಕೋಶ ಓದು ಅಂತ ಕೇಳಿದಿರ ಅಲ್ವೇ? ನಾನು ಅದನ್ನ ಸ್ವಲ್ಪ ಬದಲಿಸಿ ಕೋಶ ಓದಿ ದೇಶ ಸುತ್ತಿ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಜನರ ಬಳಿ ಹಣ ಇದೆ, ಟೂರಿಸಂ ಕೂಡ ಇತ್ತೀಚೆಗೆ ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಪ್ರವಾಸ ಮಾಡೋ ಒಳ್ಳೆ ಅವಕಾಶಗಳಿದೆ. ಇಂಥ ಪುಸ್ತಕಗಳನ್ನ ಪ್ರವಾಸಕ್ಕೆ ಮೊದಲು ಓದೋದ್ರಿಂದ ನಾವು ಎಲ್ಲಿಗೆ ಮೊದಲು ಪ್ರವಾಸ ಹೋಗ್ಬೇಕು, ಅಲ್ಲಿ ಯಾವ ಸ್ಥಳನ ಕುರಿತು ಗಮನವಿಡಬೇಕು ಅಂತ ಎಲ್ಲ ತಿಳಿಯುತ್ತೆ. ಸಾಮಾನ್ಯವಾಗಿ ಜನರು ಪ್ರವಾಸ ಹೊರಡುವಾಗ ತರಾತುರಿಲಿ ಹೊರಡ್ತಾರೆ, ಬಂದ ಮೇಲೆ ಹಾಗಾಯ್ತು ಹೀಗಾಯ್ತು ಅಂತ ಕೊರಗ್ತಾರೆ. ಅದಕ್ಕೆ ಸರಿಯಾದ ಜ್ಞಾನ ಪಡೆದು ಯೋಚನೆ ಮಾಡ್ಕೊಂಡ್ರೆ ಸೋಲೋ ಮಾತೇ ಇಲ್ಲ. ಅವರಿಗೆ ಬೇಕಾದ ಮಾಹಿತಿಗಳನ್ನ ತನ್ನ ಸ್ವಂತ ಅನುಭವದಿಂದ ಸಾಧ್ಯವಾದಷ್ಟು ತಿಳಿಸಿದ್ದೀನಿ. ಖಂಡಿತ ದಯವಿಟ್ಟು ಒಮ್ಮೆ ಈ ಪುಸ್ತಕನ ಓದಿ ಅದರ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಖಂಡಿತವಾಗ್ಲು ಸಾವಿತ್ರಿ ಮೇಡಮ್, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಒಂದು ವಿಷಯಕ್ಕೆ ಬಂದ್ರೆ, ಮೊದಲು ಕೋಶವನ್ನೇ ಓದಿದ್ರೆ ಆ ದೇಶದ ಒಂದು ಚಿತ್ರಣ ನಮಗೆ ಕಣ್ಮುಂದೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಸೊಗಸಾಗಿ ತುಂಬಾ ಚಂದ ತಿಳಿಸ್ಕೊಟ್ರಿ. ನಿಮ್ ಪರಿಚಯ ಆಗಿ ಖುಷಿ ಆಯ್ತು. ಹಾಗೆ ನಿಮ್ಮ ಒಂದು ಮಾತುಗಳನ್ನ ಕೇಳಿ ಆ ದೇಶಕ್ಕೆ ಹೋಗಿ ಬಂದಷ್ಟು ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು, ವಿಶೇಷವಾಗಿರುವಂತಹ ಮಾಹಿತಿ ತಿಳಿಸಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ನೀವು ಕೂಡ ನನಗೆ ಕರೆಸ್ಬಿಟ್ಟು ಇಂತಹ ಒಂದು ಸಂದರ್ಶನ ಮಾಡಿದ್ದು ನಂಗೆ ನಿಜಕ್ಕೂ ಖುಷಿ ತಂದಿದೆ. ಎಸ್ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಸಾಹಿತ್ಯ ಓದುವುದರಿಂದ ಜಗತ್ತು ಬದಲಾಗುವುದಿಲ್ಲ, ಆದ್ರೆ ಓದಿದವನ ಕಣ್ಣಿನಲ್ಲಿ ಜಗತ್ತು ಬೇರೆಯದಾಗಿಯೇ ಕಾಣುತ್ತದೆ. ಓದು ನಮ್ಮನ್ನಷ್ಟೇ ಅಲ್ಲ, ನಮ್ಮ ವ್ಯಕ್ತಿತ್ವವನ್ನೇ ಬದಲಾವಣೆ ಮಾಡುತ್ತೆ, ಹೊಸ ಜಗತ್ತನ್ನ ತೋರಿಸತ್ತೆ ಅಂದ್ರೆ ತಪ್ಪಾಗ್ಲಾರ್ದು. ನಿನ್ನೆ ಮತ್ತು ಈ ದಿನ ಸಾವಿತ್ರಿ ರಂಗನಾಥ್ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸ್ನೇಹಿತರೆ, ಗರಿಗೆದರಿದ ನೆನಪು ಅನ್ನುವಂತಹ ಪುಸ್ತಕದಲ್ಲಿ ವಿದೇಶಿ ಪ್ರವಾಸದ ಬಗ್ಗೆ ಜೊತೆಗೆ ಸ್ವದೇಶಿ ಪ್ರವಾಸದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ
ಉತ್ತಮವಾದ ಚಿಂತನೆಗಳ ಬಗ್ಗೆ ತಿಳಿಸಿದ್ದಾರೆ. ಗರಿಗೆದರಿದ ನೆನಪು ಅನ್ನುವಂತಹ ಪುಸ್ತಕದ ಬೆಲೆ ₹180 ಸ್ನೇಹಿತರೆ. ಶಿವಮೊಗ್ಗದ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕ ದೊರಕುತ್ತೆ. ನೀವು ಕೂಡ ಈ ಪುಸ್ತಕವನ್ನ ಖರೀದಿಸಿ ಗರಿಗೆದರಿದ ನೆನಪು ಅನ್ನುವಂತಹ ಪ್ರವಾಸ ಕಥನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಸಾವಿತ್ರಿ ರಂಗನಾಥ್ ಮೇಡಮ್ ಅವರಿಗೂ ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು